ಅಮ್ಮ ಜೇಶ್ವರಿ ಏತ ನೀರಾವರಿ ಯೋಜನೆಗೆ ಸಿದ್ದರಾಮಯ್ಯ ಅವರು 2 ವರ್ಷ ಹಿಂದೆ ಅಂದರೆ ಅಧಿಕಾರದ ಬಂದ ನಂತರ ಅಲ್ಲಿ 1500 ಕೋಟಿ ಶಾಂಕ್ಷನ್ ಮಾಡಿದರು, ಪೂಜೆ ಮಾಡಿದರು. ಅದರಲ್ಲಿ 10% ಹಿಡಿದ್ರೆ ಎಷ್ಟಾಗ್ತಿತ್ತಪ್ಪ ಅಂದ್ರೆ 150 ಕೋಟಿ. ಇದನ್ನು ತಿಂದವ್ರು ಯಾರು ಅಂತ ಪ್ರವೀಣ್ ಹುಣಸಿಕಟ್ಟಿ AEE 10ನೇಲಿ ಇದ್ದಾರೆ. ಅವ್ರಿಗೆ ಪ್ರಭಾರಿ ಅಂತ AA ಕೊಟ್ಟಿದ್ದಾರೆ. ಅವ್ರು ಸಸ್ಪೆಂಡ್ ಆಗಬೇಕು. ಯಾಕೆ ಸಸ್ಪೆಂಡ್ ಆಗಬೇಕು? ಹಿಪ್ಪರಿಗೆ ಗೇಟ್ 22ನೇ ಗೇಟ್ ಸೋರಿಕೆ ಆಗಿದೆ, ಅದರ ಕಾರ್ಯನಿರ್ವಹಣೆಯನ್ನು ಮಾಡುವಲ್ಲಿ ವಿಫಲರಾಗಿದ್ದಾರೆ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬಂದು ಹೇಳಿ ಹೋದ್ರು. ಅವರು 6 TMCಯಲ್ಲಿ 3 TMC ಹೋಗಿದೆ, ನಿಜ. ಅದು ನಾವೇನು ಕೇಳ್ತೇವೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ, ನೀವು ಸಸ್ಪೆಂಡ್ ಯಾಕೆ ಮಾಡಲಿಲ್ಲ ಅವ್ರನ್ನ? ಸಸ್ಪೆಂಡ್ ಮಾಡಬೇಕಾಗಿತ್ತು. ಯಾಕಂದ್ರೆ ಇವರೇ ಕಾರಣ. ನಾವು ಲಕ್ಷ್ಮಣ ಸವದಿಯವ್ರಿಗೆ ಕೇಳತ್ತೇವೆ, ನೀವು ಇಲಾಖಾ ತನಿಖೆ ನಡೆಸಿ ಅಂತ ಹೇಳಿದರೆ, ಅಥವಾ ತಪ್ಪಿಸರ ಮೇಲೆ ಕ್ರಮ ಕೈಗೊಳ್ತ ಅಂತ ಹೇಳಿದ್ರಿ. ನೀವು ಜವಾಬ್ದಾರನ ಅಲ್ಲಿ. ಯಾಕಂದ್ರೆ ಪ್ರವೀಣ್ ಹುಣಸಿಕಟ್ಟಿ ನಿಮ್ಮ ಕಡೆನೇ ಇರ್ತಾನೆ, ನೀವೇ ತಂದವರು ಮತ್ತು ಪ್ರಭಾರಿ ಮಾಡಿದವರು ಯಾರು? ಲಕ್ಷ್ಮಣ ಸವದಿ. ನೀವೇ ಇದಕ್ಕೆ ನೀವು ಉತ್ತರ ಕೊಡಬೇಕು. 150 ಕೋಟಿ ಆರೋಪ ಇದೆ ಇದು. ಮತ್ತು BJP ಅವರು ನೀವೇನು ಮಲಗಿದಾರ? ಇಂಥ ಗೇಟ ಒಡೆದು 3 TMC ಸೋರಿಕೆ ಆದಾಗ BJP ನಾಯಕರೇನು ಮಲಗಿದಾರ? ನೀವು ಎಚ್ಚೆತ್ಕೊಳ್ಬೇಕಾಗಿ ಹೋರಾಟ ಮಾಡಬೇಕಾಗಿತ್ತಲ್ಲ. ಪ್ರವೀಣ್ ಹುಣಸಿಕಟ್ಟಿ ಸಸ್ಪೆಂಡ್ ಆಗ್ಬೇಕಂತ ನೀವು ಬೇಡಿಕೆಯನ್ನು ಇಡಬೇಕಾಗಿತ್ತಲ್ಲ ಸಂಬಂಧಪಟ್ಟಂತ ಅಧಿಕಾರಿಯವರು. ಮತ್ತು ರಿಪೇರಿನೇ ಇಲ್ಲಲ್ಲ, ಅಲ್ಲಿಂದ ಇಲ್ಲಿವರೆಗೆ ರಿಪೇರಿ ಇಲ್ಲ, ಮೇಂಟೆನೆನ್ಸ್ ತೊಂದರೆ ಆಗಿದೆ ಅಂತ ಹೇಳ್ತಾರೆ. ತೊಂದರೆ ಅಂತ ಹಣ ಬಿಡುಗಡೆ ಆಗಿತ್ತು, ಅಥವಾ ಬಿಡುಗಡೆ ಆದಂಥ ಹಣ ನೀವು ನುಂಗಿದ್ರೆ ಅಂತ ಹೇಳ್ಬೇಕಾಗ್ತಿತ್ತಲ್ಲ, ಅಥವಾ ದುಡ್ಡು ಬಂದಿಲ್ಲ. ಇದು RTIನಲ್ಲಿ ನೀವು ಕೇಳಿದ್ರೆ ಕೊಡಲೇಬೇಕು, ದುಡ್ಡು ಬಂದಿದೆ ಇಲ್ಲ ಅಂತೇಳಿ. ಅದು 10% ಕಮಿಷನ್. ಅದು ಯಾರ್ಯಾರಿಗೆ ಹೋಯ್ತು, ಯಾರ ಪಾಲ್ಗಾರ ಅದು ಕಂಡುಹಿಡಬೇಕು. ರಿಪೇರಿ ಮಾಡಿಲ್ಲ ಮತ್ತು ಕಲರ್ನ ಹಚ್ಚಿಲ್ಲ ಅದಕ್ಕೆ, ಹಿಂಗಾಗಿ ಸೋರಿಕೆ ಇದೆ. ಇನ್ನು ಏಪ್ರಿಲ್ ಮೇ ಬಂದ್ರೆ ಅಲ್ಲಿ ಜಾನುವಾರುಗಳಿಗೆ ತೊಂದರೆ ಆಗ್ತೈತಿಲ್ಲ. ಕುಡಿ ನೀರಿಲ್ಲ ಅಂದ್ರೆ ಮಹಾರಾಷ್ಟ್ರದಿಂದ ಬಿಡಬೇಕಾದ್ರೆ ಬಿಡುಗಡೆ ಆಗ್ಬೇಕಾದ್ರೆ ಅವು ದುಡ್ಡು ತಗೋತಾರೆ. ಅವಾಗ ಕೊಡ್ಲಿಲ್ಲ ಅಂದ್ರೆ ಅವಾಗ ಏನು ಮಾಡೋರು? ನೀವೇನಾದ್ರು ಮಾಡ್ಬೇಕಾಗ್ತದೆ. ನೀರೇನು ಕೊಡೋರು ಅಲ್ಲಿಂದ? ದಯಮಾಡಿ ಡಿಸ್ಟರ್ಬ್ ಆಗ್ತದೆ, ಇರಲಿ. ಇನ್ನು ಆಸ್ತಿ ಎಷ್ಟು ಮಾಡಿದ್ದಾರೆ ಅದು ಬೇಕಲ್ಲ. ಅಲ್ಲಿ ಯಾರು? ಪ್ರವೀಣ್ ಹುಣಸಿಕಟ್ಟಿ 10ನೇಲಿ ಆಸ್ತಿ ಮಾಡಿದಾರಂತ. ಒಟ್ಟಾರೆ ಹಿಪ್ಪರಿಗೆ ಬೇರೇಜಿಗೇನ ಲೀಕ್ ಆಗಿದೆ, ಇದಕ್ಕೆ ಕಾರಣವನ್ನು ಕಂಡು ಹಿಡಲೇಬೇಕು, ಸಸ್ಪೆಂಡ್ ಮಾಡಬೇಕು. ಇನ್ನು ಈಗೇನು ಮಾಡ್ತಾರೆ, ವಾರಕ್ಕೆ ಒಂದ್ಸಲ ನಾವು ಕರೆಂಟ್ ತೆಗಿತೀವಿ ಅಂತ, ರವಿವಾರ ಕರೆಂಟ್ ತೆಗಿತೀವಿ ಅಂತ ಮನೇನೋ ಆದೇಶ ಮಾಡಿದಾರ ಅಂತ, ಅಂದರೆ ನೀರು ಉಳಿಸೋ ಸಲಾಗಿ. ಆದರೆ ಆ ದಿವಸ ನೀರು ಕೊಡದೇ ಇರೋಕ್ಕೆ ಕಾರಣ ಯಾರು? ಇದೇ ಅಧಿಕಾರಿಗಳು. ನಂತರ ಬ್ಯಾರೇಜಲ್ಲಿ ಇರ್ತಕ್ಕಂಥ ಕೆಲವೊಂದು ಸಿಬ್ಬಂದಿನೂ ಕಾರಣ ಇರಬೇಕು. ಅಲ್ಲಿ ಒಬ್ಬ AEE ಇರ್ತಾನೆ, ಅವ್ರು ಸಸ್ಪೆಂಡ್ ಮಾಡಲ್ಲ. ಏನು ಲಕ್ಷ್ಮಣ ಸವದಿ ಅವರು ಏನಿದ್ದಾರೆ, ಅವರು ಬಹಳ ವಿಚಾರವನ್ನು ಮಾಡಿ ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು. ಸಿಬ್ಬಂದಿಯನ್ನು ಉಳಿಸೋ ಸಲಾಗಿ ನೀವು ಇಲಾಖೆ ತನಿಖೆ ನಡೆಸ್ತಾರ. ಇಲಾಖೆ ತನಿಖೆ ನಡೆಸೋರು ನೀವಲ್ಲ, ತನಿಖೆ ನಡೆಸಲಿಕ್ಕೆ ಅಧಿಕಾರಿಗಳಿದ್ದಾರೆ, ಅವರು ಇಲಾಖೆ ತನಿಖೆ ನಡೆಸ್ತಾರೆ ಮಾಡಿ ಇದನ್ನು ಗಮನಿಸಬೇಕು. ಯಾಕಂದ್ರೆ ಭಾಳ ಈ ಫೋನ್ ಬರೋದ್ರಿಂದ ತೊಂದರೆ ಹೆಚ್ಚಾಗಿದೆ. ಅದಕ್ಕೆ ಪ್ರವೀಣ್ ಹುಣಸಿಕಟ್ಟಿ ಸಸ್ಪೆಂಡ್ ಆಗ್ಬೇಕಂತ ಅಷ್ಟೇ ಹೇಳೋರು, ಬಾಕಿ ಏನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ 6 TMCಯಲ್ಲಿ 3 TMC ಹೋಗಿದೆ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬಂದು ಎನ್ಕ್ವೈರಿ ಮಾಡಿದ್ದಾರೆ. ಇಲ್ಲಿ ಕಮಿಷನ್ ಏನಿದೆ ಅದನ್ನು ಯಾರು ತಿಂದಾರೋ ಇಲ್ಲೋ ಬಿಟ್ಟಿದಾರೋ ಗೊತ್ತಿಲ್ಲ, ಆದರೆ ಅಲ್ಲಿ ತಿಂದಿದಾರ ಅಂತ ಆರೋಪ ಇದೆ. ಇದನ್ನು ಸರ್ಕಾರ ಮಟ್ಟದಲ್ಲಿ ನೀವು ಚರ್ಚೆ ಮಾಡಬೇಕಾಗ್ತದೆ. ಇದು ಗಂಭೀರ ಪ್ರಕರಣ. ಈ ನೀರಾವರಿ ಸಚಿವರು ನೀವೇನು ಮಾಡತ್ತೀರಿ? ನೀವು ಇದಕ್ಕೆ ಗಮನ ಹರಿಸಬೇಕಲ್ಲ. ಆದಷ್ಟು ಬೇಗನೆ ಇದರ ಏನು ಸತ್ಯಾಸತ್ಯತೆ ಕಂಡುಹಿಡಬೇಕಾದ್ರೆ ತನಿಖೆ ನಡೆಸಲೇಬೇಕು. ಯಾಕಂದ್ರೆ ರೈತರಿಗೆ ಅಲ್ಲಿ ಏಪ್ರಿಲ್ ಮೇದಲ್ಲಿ ನೀರು ಸಿಗೋದಿಲ್ಲ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಒಟ್ಟಾರೆ ಈ ಪ್ರಕರಣ ಎಲ್ಲಿ ಬಂದ್ಬಿಡ್ತಿದ್ದು ಕಾದು ನೋಡ್ತಾ. ನಮಸ್ಕಾರ.